गुरुभ्यो नमः हरि ओम पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸೆ ಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲಬಾಂಧವರಿಗೆ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ಈ ದಿನ ನಾವು ಈ ಒಂದು ವಿಡಿಯೋದಲ್ಲಿ ಜುಲೈ ತಿಂಗಳ ಮಾಸಿಕ ಭವಿಷ್ಯ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಯಾವೆಲ್ಲ ಫಲಗಳು, ಅನುಕೂಲತೆಗಳು, ಅನಾನುಕೂಲತೆಗಳು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಮತ್ತು ಈ ಒಂದು ಜುಲೈ ತಿಂಗಳಲ್ಲಿ ಬರತಕ್ಕಂತಹ ವಿಶೇಷ ದಿನಗಳು, ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಗ್ರಹಗಳ ಸಂಚಾರ ಯಾವೆಲ್ಲ ರೀತಿಯಲ್ಲಿರುತ್ತೆ ಅದೆಲ್ಲವನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದಿಷ್ಟು ಧಾರ್ಮಿಕ ವಿಷಯಗಳನ್ನು ತಮಗೆ ತಿಳಿಸುವಂಥದ್ದಾಗುತ್ತೆ ಅಂತ ಹೇಳುತ್ತಾ ಬನ್ನಿ. ಹಾಗಾದರೆ ಈ ಒಂದು ಜುಲೈ ತಿಂಗಳ ಪ್ರಮುಖವಾದ ದಿನಗಳು ಮತ್ತು ಗ್ರಹಗಳ ಸಂಚಾರ ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋಣ. ಇಲ್ಲಿ ಜುಲೈ 1ನೇ ತಾರೀಕು ಶನಿ ಮೀನರಾಶಿಯಲ್ಲಿದ್ದಾರೆ, ರಾಹು ಕುಂಭರಾಶಿಯಲ್ಲಿದ್ದಾರೆ, ಚಂದ್ರ ಧನುಸ್ ರಾಶಿಯಲ್ಲಿ ಇದ್ದಾರೆ. ಇನ್ನು ಕುಜ ಬಂದುಬಿಟ್ಟು ವೃಷಭ ರಾಶಿಯಲ್ಲಿ, ರವಿ ಮಿಥುನ ರಾಶಿಯಲ್ಲಿ, ಒಂದೇ ರಾಶಿಯಲ್ಲಿ ಗುರು ಶುಕ್ರ ಬುಧ ಇದ್ದಾರೆ. ಸೊ ಅದು ಕರ್ಕಾಟಕ ರಾಶಿ. ಇನ್ನು ಅದೇ ರೀತಿಯಾಗಿ ಕೇತು ಸಿಂಹ ರಾಶಿಯಲ್ಲಿ ಇದ್ದಾರೆ. ಇನ್ನು ಈ ಒಂದು ತಿಂಗಳಲ್ಲಿ ಬದಲಾವಣೆ ಅಂತ ನೋಡೋದಾದರೆ ಶುಕ್ರ 4ನೇ ತಾರೀಕು ಬದಲಾವಣೆ ಆಗುವಂಥದ್ದಾಗುತ್ತೆ. ಶುಕ್ರ ಬಂದುಬಿಟ್ಟು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ 4ನೇ ತಾರೀಕು ಬದಲಾವಣೆ ಆಗುವಂಥದ್ದಾಗುತ್ತೆ. ಇನ್ನು ಜುಲೈ 7ಕ್ಕೆ ಬುಧ ಹಿಮ್ಮುಖ ಚಲನೆ ಪ್ರಾರಂಭವಾಗುತ್ತೆ. ಅಂದರೆ ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಗೆ ಪುನಃ ಹಿಮ್ಮುಖ ಚಲನೆ ಇದೆ, ಮಿಥುನ ರಾಶಿಯಾಗೆ ಬರುವಂಥದ್ದಾಗತ್ತೆ. ಇನ್ನು ಅದೇ ರೀತಿಯಾಗಿ ಜುಲೈ 14ನೇ ತಾರೀಕು ಸೂರ್ಯ ಕರ್ಕಾಟಕ ರಾಶಿಗೆ ಬರುವಂಥದ್ದಾಗುತ್ತೆ. ಸೊ ಸೂರ್ಯ ಒಂದು ಕರ್ಕಾಟಕ ರಾಶಿಗೆ ಬಂದಾಗ ವಿಶೇಷ ರೀತಿಯಲ್ಲಿ ಇರುತ್ತೆ. ಸೊ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸೂರ್ಯ 14ನೇ ತಾರೀಕು ಬರುವಂಥವ್ರಾಗ್ತಾರೆ. ಸೊ ಅದನ್ನೇ ಕರ್ಕಾಟಕ ಸಂಕ್ರಾಂತಿ ಅಂತಲೂ ಕರಿಬಹುದು. ಇನ್ನು ಜುಲೈ 24ನೇ ತಾರೀಕಿಗೆ ಮತ್ತೆ ಬುಧ ನೇರವಾಗಿ ಸ್ಥಾನವನ್ನು ಅವರು ಚಲನೆ ಮಾಡುವಂಥವ್ರು ಆಗ್ತಾರೆ. ಸೊ ಈಗ ವಕ್ರ ಇರುತ್ತೆ ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಗೆ, ಬಟ್ ವಕ್ರಿಯನಾಗಿ ಸಂಚಾರ ಮಾಡ್ತಾ ಇರೋದರಿಂದ ಸ್ವಲ್ಪ ಫಲಗಳು ಬೇರೆ ರೀತಿಯಲ್ಲಿರುತ್ತೆ. 24ನೇ ತಾರೀಕಿನಿಂದ ನೇರವಾಗಿ ಅವರು ಸಂಚಾರವನ್ನು ಪ್ರಾರಂಭ ಮಾಡುವಂಥವ್ರು ಆಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಜುಲೈ ತಿಂಗಳಲ್ಲಿ ಬರ್ತಕ್ಕಂತಹ ಪ್ರಮುಖ ದಿನಗಳು ಅಂತ ನೋಡೋದಾದರೆ ಮೊದಲನೆಯದು ಯೋಗಿನಿ ಏಕಾದಶಿ ಜುಲೈ 10ನೇ ತಾರೀಕು ಇದೆ. ಅದೇ ನಂತರ ಮುಗಿದ ನಂತರ 14ನೇ ತಾರೀಕು ಅಮಾವಾಸ್ಯೆ ಇದೆ. ಇದೇ ಒಂದು ಜುಲೈ 14ನೇ ತಾರೀಕು ಅಮಾವಾಸ್ಯೆ ಇದೆ. 13ನೇ ತಾರೀಕು ಸಾಯಂಕಾಲ 6:43 ಅಮಾವಾಸ್ಯೆ ಬರುತ್ತೆ. 14ನೇ ತಾರೀಕು ಪೂರ್ಣವಾಗಿ ಅಮಾವಾಸ್ಯೆ ಇರುವಂಥದ್ದಾಗುತ್ತೆ. ಇನ್ನು ಅದೇ ರೀತಿಯಾಗಿ ಜಗನ್ನಾಥ ರಥಯಾತ್ರೆ ಜುಲೈ 16ನೇ ತಾರೀಕು ಆಗುತ್ತೆ. ಅದೇ ಸೂರ್ಯ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರುವಂಥದ್ದು, ಅಂದರೆ ಕರ್ಕಾಟಕ ಸಂಕ್ರಾಂತಿ ಅಂತ ಕರೆಯಲಾಗುತ್ತೆ. ಆ ಒಂದು ದಿನದಲ್ಲೇ ಈ ಪುರಿ ಜಗನ್ನಾಥ ರಥೋತ್ಸವ ನಡೆಯುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ದೇವಶಯನಿ ಏಕಾದಶಿ ಆಷಾಢ ಏಕಾದಶಿ ಅಂತ ಕರೆಯಲಾಗುತ್ತೆ. ಅದನ್ನು ಜುಲೈ 25ನೇ ತಾರೀಕು ಬರುವಂಥದ್ದಾಗುತ್ತೆ. ಇನ್ನು ಹುಣ್ಣಿಮೆ 29ನೇ ತಾರೀಕು ಬರುತ್ತೆ. ಅದನ್ನು ಗುರು ಪೂರ್ಣಿಮಾ ಹುಣ್ಣಿಮೆ ಅಂತಲೂ ಕರೆಯುತ್ತೆ, ವೇದವ್ಯಾಸ ಹುಣ್ಣಿಮೆ ಅಂತಲೂ ಕರೆಯಲಾಗುತ್ತೆ ಅಂತಲೂ ಹೇಳ್ಬೋದು. ಇದಿಷ್ಟು ಗ್ರಹಗಳ ವಿಚಾರಗಳನುಗುಣವಾಗಿ ಗ್ರಹಗಳ ಸಂಚಾರ ಮತ್ತು ಪ್ರಮುಖವಾದ ದಿನಗಳು ಇವೆಲ್ಲವೂ ಒಳಗೊಂಡಂತೆ ಇನ್ನು ಜಾತಕ ವಿಮರ್ಶೆ, ಉಪನಯನ, ಗೃಹ ಪ್ರವೇಶ, ನಾಮಕರಣ, ಇನ್ನಿತರ ಶುಭ ಕಾರ್ಯಗಳಿಗೆ, ವಾಸ್ತು ಸಲಹೆ ಸೂಚನೆಗಳಿಗೆ, ಏನಾದರೂ ಸಂದೇಹ ಸಲಹೆ ಸೂಚನೆಗಳು ಅಥವಾ ಜಾತಕಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳು ಏನಾದರೂ ತಿಳಿದುಕೊಳ್ಳೋದಿದ್ದರೆ ನಮ್ಮ ವೈಯಕ್ತಿಕ ನಂಬರಾದ 7676762066 ಈ ನಂಬರಿಗೆ ಕರೆ ಮಾಡಿ ನಿಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ತೆಗೆದುಕೊಳ್ಳಬಹುದು ಅಂತ ತಿಳಿಸುತ್ತಾ ಬನ್ನಿ. ಹಾಗಾದರೆ ಈಗ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಒಂದೊಂದು ರಾಶಿಯನ್ನು ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ.
ರಾಶಿಗಳಲ್ಲಿ 5ನೇ ರಾಶಿಯಾಗಿರತಕ್ಕಂತಹ ಸಿಂಹ ರಾಶಿ. ಈ ಸಿಂಹ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳು ಮಾಸಿಕ ಭವಿಷ್ಯ, ಅನುಕೂಲತೆ ಏನು, ಅನಾನುಕೂಲತೆ ಏನು, ಪರಿಹಾರಗಳು ಏನು ಮತ್ತು ಯಾವೆಲ್ಲ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬಹುದು ಅದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳುವಂಥ ಸಣ್ಣ ಪ್ರಯತ್ನ ಮಾಡೋಣ ಬನ್ನಿ. ಇಲ್ಲಿ ಸಿಂಹ ರಾಶಿಯವರಿಗೆ ಒಂದು ಓವರ್ ಕಾನ್ಫಿಡೆನ್ಸ್ ನಿಮಗೆ ಈ ತಿಂಗಳು ತುಂಬ ಕಾಡುವಂಥದ್ದಾಗುತ್ತೆ. ಎಲ್ಲ ನನಗೆ ಗೊತ್ತು, ನಿನಗೆ ಗೊತ್ತಿಲ್ಲ, ನೀ ಸುಮ್ಮನೆ ಕೂತ್ಕೋ, ಯಾಕೆ ವಾದ ಮಾಡ್ತೀಯಾ, ಹಾಗೆ ಹೀಗೆ ಅಂತ ನಿಮ್ಮದೇ ಆದಂಥ ಒಂದಿಷ್ಟು ವಾದ ವಿವಾದಗಳು ಹೈಲೈಟ್ ಆಗುವಂಥದ್ದಾಗತ್ತೆ. ಎರಡನೇದ್ದು ಆರ್ಥಿಕವಾಗಿ ತುಂಬ ಬಲಿಷ್ಠರಾಗುವಂತಹ ತಿಂಗಳು ಅಂತಲೇ ಹೇಳ್ಬೋದು. ಒಳ್ಳೆ ಅವಕಾಶಗಳು ನಿಮಗೆ ಸಿಗುವಂಥದ್ದಾಗತ್ತೆ ಮತ್ತು ಕೆಲವು ಕಡೆ ನಿಮ್ಮದೇ ಆದಂತಹ ಕೆಲಸದಿಂದ ಗುರುತಿಸುವಿಕೆ ಆಗುವಂಥದ್ದಾಗತ್ತೆ. ಇನ್ನು ಕೌಟುಂಬಿಕವಾಗಿ ಕುಟುಂಬ ಸದಸ್ಯರ ಒಂದಿಷ್ಟು ಬೆಂಬಲ, ಸಹಕಾರ ಮತ್ತು ಅವರ ಸಪೋರ್ಟಿವ್ ಆಗಿರೋದರಿಂದ ನಿಮಗೆ ಇನ್ನಷ್ಟು ಕೆಲಸ ಮಾಡಲು ಆಸಕ್ತಿ ಮತ್ತು ಎತ್ತರ ಹಂತಕ್ಕೆ ಹೋಗಲು ಸಹಕಾರಿಯಾಗತ್ತೆ ಸಿಂಹರಾಶಿಯವರಿಗೆ ಅಂತಲೇ ಹೇಳ್ಬೋದು. ಈಗ ಒಂದೊಂದಾಗಿ ಆ ಒಂದು ವಿಚಾರದ ಅನುಗುಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಮೊದಲನೇದಾಗಿ ಆರ್ಥಿಕವಾಗಿ ತೆಗೆದುಕೊಂಡ್ರೆ ಆರ್ಥಿಕ ತುಂಬ ಬಲಿಷ್ಠ ತಿಂಗಳು ಅಂತಲೇ ಹೇಳ್ಬೋದು. ಕಳೆದ ಒಂದು ವರ್ಷದ ಒಂದು ಲೆಕ್ಕ ತಗೊಂಡ್ರೆ ಈ ತಿಂಗಳಲ್ಲಿ ತುಂಬ ನೀವು ಬಲಿಷ್ಠರಾಗುವಂಥವ್ರಾಗ್ತೀರಾ. ಅನೇಕ ಅವಕಾಶಗಳು ಬರುತ್ತೆ. ಯಾರೆಲ್ಲ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಖಂಡಿತವಾಗಿಯೂ ನಿಮಗೆ ಉದ್ಯೋಗ ಪ್ರಾಪ್ತಿಯಾಗುವಂಥದ್ದಾಗತ್ತೆ ಅಥವಾ ಉದ್ಯೋಗದಿಂದ ಇನ್ನೂ ಒಂದು ಸ್ವಲ್ಪ ಎತ್ತರ ಹಂತಕ್ಕೆ ಹೋಗುವಂಥದ್ದಾಗತ್ತೆ ಮತ್ತು ನಿಮ್ಮಲ್ಲಿ ಇರತಕ್ಕಂಥ ಹಠಮಾರಿ ಧೋರಣೆ ಅಂತೀವಲ್ಲ ಆ ಒಂದು ಧೋರಣೆ ಕಡಿಮೆ ಆಗುವಂಥದ್ದಾಗತ್ತೆ ಮತ್ತು ಕೆಲವು ಕಡೆ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಮನ್ನಣೆ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಸೇಮ್ ವೇನಲ್ಲಿ ಈ ಆರ್ಥಿಕ ಇದು ವಿಷಯಕ್ಕೆ ಬರೋದಾದರೆ ಇಲ್ಲಿ ನಿಮ್ಮ ಒಂದು ಅವಶ್ಯಕತೆಗೆ ಅನುಗುಣವಾಗಿ ಕೆಲಸವನ್ನು ನೀವು ಮಾಡಲು ಪ್ರಯತ್ನ ಮಾಡ್ತೀರಾ. ಬಟ್ ಇಲ್ಲಿ ಆರ್ಥಿಕ ಖರ್ಚುಗಳಿಗೆ ಕಡಿವಾಣ ಹಾಕಲು ಸಾಧ್ಯವಾಗೋದಿಲ್ಲ. ನಿಮ್ಮ ಖರ್ಚುಗಳು ಏನಿದೆಯಲ್ಲ ಎಲ್ಲ ಈಗ 10 ರೂಪಾಯಿ ಖರ್ಚು ಮಾಡುವಲ್ಲಿ 20 ರೂಪಾಯಿ ಖರ್ಚು ಮಾಡುವಂಥದ್ದಾಗತ್ತೆ. ಈ ಆರ್ಥಿಕಕ್ಕೆ ಸಂಬಂಧಪಟ್ಟಂತೆ ನಿಮಗೆ ತುಂಬ ತಲೆ ಬಿಸಿ ಅನ್ನೋ ರೀತಿಯಲ್ಲಿ ಇರುತ್ತೆ. ಅಂದರೆ ಯಾವಾಗಲೂ ಈ ರಾಜಕೀಯ ಚರ್ಚೆ ಅಂತೀವಲ್ಲ ಆ ರೀತಿಯಲ್ಲಿ ಪ್ರತಿಯೊಂದಕ್ಕೂ ದುಡ್ಡೇನೇ ಮುಖ್ಯ ಅನ್ನೋ ರೀತಿಯಲ್ಲಿ ಚರ್ಚೆ ನಡೀತಾನೆ ಇರುತ್ತೆ. ಅದು ಕೌಟುಂಬಿಕ, ರಾಜಕೀಯ, ಸಾಮಾಜಿಕ, ಧಾರ್ಮಿಕ, ವೈಯಕ್ತಿಕ, ಯಾವುದೇ ಆಗಿರಲಿ ದುಡ್ಡೇ ಇಂಪಾರ್ಟೆಂಟ್ ಅನ್ನೋ ರೀತಿಯಲ್ಲಿ ಈ ಆರ್ಥಿಕ ವಿಷಯಕ್ಕೆ ಅನುಗುಣವಾಗಿ ನೀವು ಚರ್ಚೆ ಮಾಡುವಂಥದ್ದಾಗುತ್ತೆ. ಆರ್ಥಿಕ ಬಲಿಷ್ಠರಾಗುತ್ತೆ, ಬರುವಂಥ ಆದಾಯ ಬರ್ತಾನೆ ಇರುತ್ತೆ. ಬಟ್ ಉಳಿಸಿಕೊಳ್ಳುವಂತಹ ಭದ್ರತೆ ಇರುವಂತಹ ಇರೋದಿಲ್ಲ. ಹಿಂಗೆ ಬರುತ್ತೆ, ಹಿಂಗಿದ್ದಂಗೆ ಅನಿಸುತ್ತೆ, ಸಾಯಂಕಾಲ ಹೊತ್ತಿಗೆ ಎಲ್ಲ ಖಾಲಿಯಾಗಿ ಹೋಗ್ಬಿಡುತ್ತೆ. ಇದು ಈ ತಿಂಗಳ ಆರ್ಥಿಕ ವಿಷಯ. ಇನ್ನು ಉದ್ಯೋಗ ಮತ್ತು ವ್ಯಾಪಾರಕ್ಕೆ ಬರೋದಾದರೆ ಇಲ್ಲಿ ಉದ್ಯೋಗದಲ್ಲಿ ನಮ್ಗೆ ಅವಕಾಶಗಳು ಖಂಡಿತವಾಗಿ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದೇ ಉದ್ಯೋಗದಲ್ಲಿ ಏರಿಳಿತನೂ ಇದೆ. ನಿಮ್ಮ ನಾವು ಮುಂಚೆನೇ ಹೇಳಿದ್ವಿ ಓವರ್ ಕಾನ್ಫಿಡೆನ್ಸ್ ಅಂತೀವಲ್ಲ ಅದು ಸ್ವಲ್ಪ ನಿಮಗೆ ಈ ತಿಂಗಳು ಸ್ವಲ್ಪ ಈ ಕೆಲಸ ಮಾಡುವಂಥ ಸಮಯದಲ್ಲಿ ಅದು ಓವರಾಗಿ ಮಾಡ್ತಾ ಇರೋದರಿಂದ ಸ್ವಲ್ಪ ಈ ಸ್ನೇಹಿತರ ಜೊತೆ ಅಥವಾ ಮೇಲಾಧಿಕಾರಿಗಳ ಜೊತೆ ಸ್ವಲ್ಪ ಮನಸ್ತಾಪ ಉಂಟಾಗುತ್ತೆ. ಆ ಮನಸ್ತಾಪ ಎತ್ತರ ಹಂತಕ್ಕೂ ಹೋಗ್ಬೋದು ಅಥವಾ ನಿಮ್ಮ ಉದ್ಯೋಗವನ್ನು ಕಳೆದುಕೊಳ್ಳಬಹುದು. ಹಾಗಾಗಿ ಸಿಂಹ ರಾಶಿಯವರಲ್ಲಿ ನಾನು ಇಷ್ಟೇ ಹೇಳೋದು, ಕೋಪ, ತಾಪ, ನಿಮ್ಮ ಓವರ್ ಕಾನ್ಫಿಡೆನ್ಸು ಯಾವುದು ಮಾಡಲು ಹೋಗಬೇಡಿ. ನಿಮ್ಮ ಒಂದು ಮಟ್ಟಿಗೆ ನಿಮ್ಮ ಕೆಲಸ ಏನು, ನೀವೇನು ಅಷ್ಟೇ ಒಂದು ಚೌಕಟ್ಟಿನಲ್ಲಿ ಕೆಲಸ ಮಾಡೋದನ್ನು ಕಲೀರಿ ದಯವಿಟ್ಟು. ಏಕೆಂದರೆ ಈಗ ಅಷ್ಟಮ ಶನಿ ನಡೀತಾ ಇರೋದರಿಂದ ಮತ್ತು ಶನಿ ಈಗ ವಕ್ರಿಯನಾಗಿ ಪ್ರಾರಂಭ ಮಾಡ್ತಾನೆ ಇದೇ ತಿಂಗಳಲ್ಲಿ. ಮತ್ತೆ ನಿಮಗೇನಾಗುತ್ತೆ, ಹಳೆಯ ಸಮಸ್ಯೆಗಳು ಅಂದರೆ ಈ ಉದ್ಯೋಗದಲ್ಲಿರ್ತಕ್ಕಂಥದ್ದಾಗಿರ್ಬೋದು, ವೈಯಕ್ತಿಕ ಬದುಕಿನಲ್ಲಿರ್ತಕ್ಕಂಥದ್ದಾಗಿರ್ಬೋದು, ವ್ಯಾವಹಾರಿಕವಾಗಿರ್ತಕ್ಕಂಥ ಸಮಸ್ಯೆಗಳಾಗಿರ್ಬೋದು, ಅದೇನಾಗುತ್ತೆ ನಿಮಗೆ ಮತ್ತೆ ಪುನಃ ಅದು ಏನಂತೀರ ಗಮನಕ್ಕೆ ಬರುವಂಥದ್ದಾಗತ್ತೆ. ಅಂದರೆ ಅದು ಮತ್ತೆ ಆ ಒಂದು ಸಮಯದಲ್ಲಿ ಬಂದು ಕಾಡುವಂಥದ್ದಾಗತ್ತೆ ಮತ್ತು ನಿಮಗೆ ಮಾನಸಿಕ ಒತ್ತಡ ಮತ್ತು ಈ ಕಡೆ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡೋದು ಅಥವಾ ಈ ಕಡೆ ಕೆಲಸಕ್ಕಾಗಿ ಇನ್ನೂ ಎತ್ತರ ಹಂತಕ್ಕೆ ಏನು ಕನ್ಫ್ಯೂಸ್ ಆಗಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ನಾವು ಹೇಳೋದಿಷ್ಟೇ, ಈಗ ನಿಂತಿರೋನೆ ಈ ಒಂದು ಸಮಯದಲ್ಲಿ ಅಂದರೆ ಈಗ ವಕ್ರ ಏನಂದರೆ ತಿಂಗಳ ಕೊನೆ ಭಾಗದಲ್ಲಿ ಸ್ಟಾರ್ಟ್ ಆಗುತ್ತೆ. ಬಟ್ ಅದಕ್ಕಿಂತ ಮುಂಚಿತವಾಗಿ ಈ 1ರಿಂದ 15ನೇ ತಾರೀಕು ಈ ಅಮಾವಾಸ್ಯೆವರೆಗೂ ಸ್ವಲ್ಪ ಪ್ರಯತ್ನ ಪಡಿ. ಒಂದು ನೀಟಾಗಿ ಚೌಕಟ್ಟಿನಲ್ಲಿ ಪ್ಲ್ಯಾನಿಂಗ್ ರೀತಿಯಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿ. ಇವತ್ತಿನ ಕೆಲಸ ಇವತ್ತೇ ಮುಗಿಸುವ ಒಂದು ಏನಂತೀರ ಗುರಿಯನ್ನು ಇಟ್ಕೊಳ್ಳಿ ಅಂತಲೇ ಹೇಳ್ಬೋದು. ಯಾಕೆಂದರೆ
ಕೆಲಸದಲ್ಲಿ ನಿರಾಸಕ್ತಿ ಅಥವಾ ಈ ಸೋಂಬೇರಿತನ ಏನಾದರೂ ಸೇರಿಕೊಳ್ತು ಅಂದರೆ ನಿಮ್ಮನ್ನು ತುಂಬ ಕಷ್ಟಕ್ಕೆ ತಳ್ಳಿಬಿಡುತ್ತೆ. ಹಾಗಾಗಿ ಈ ತಿಂಗಳು ತುಂಬ ಎಚ್ಚರಿಕೆಯಿಂದ ಕೆಲಸ ಮತ್ತು ವ್ಯಾಪಾರ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು. ಇನ್ನು ವ್ಯಾಪಾರದಲ್ಲಿ ನಿಮಗೆ ಲಾಭಿನ ಅಂಶ ಖಂಡಿತವಾಗಿಯೂ ಲಾಭ ಇದೆ. ಬಟ್ ಹಳೆಯ ಸಣ್ಣ ಪುಟ್ಟ ಸಾಲಗಳನ್ನು ತೀರಿಸಿಕೊಳ್ಳುವಂಥದ್ದಕ್ಕೆ ಕೈ ಹಾಕ್ತೀರ. ಅಂದರೆ ಯಾವುದೋ ಒಂದು ಕ್ರೆಡಿಟ್ಸು ಇರುತ್ತೆ, ಅದು ತುಂಬ ತಲೆ ತಿಂತಾ ಇರುತ್ತೆ, ಅದರಿಂದ ನೀವು ಹೊರಗಡೆ ಬರುವಂಥವ್ರು ಆಗ್ತೀರ. ಬಟ್ ಉಳಿತಾಯ ವ್ಯಾಪಾರದಲ್ಲೂ ಇರೋದಿಲ್ಲ. ಬರತಕ್ಕಂಥ ಆದಾಯ ನಿಮ್ಮ ಒಂದು ಸಾಲ ಏನಿತ್ತು ಅದನ್ನು ತೀರಿಸಿಕೊಳ್ಳಲು ಉಪಯೋಗವಾಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕೌಟುಂಬಿಕವಾಗಿ ನೋಡೋದಾದರೆ ಕುಟುಂಬ ಸದಸ್ಯರ ಬೆಂಬಲ ಮತ್ತು ಸಹಕಾರ, ಅವರ ಸ್ಫೂರ್ತಿಯ ಮಾತುಗಳು ನಿಮಗೆ ಸಹಾಯವಾಗುತ್ತೆ. ನೀವು ಒಂದು ಎತ್ತರ ಹಂತಕ್ಕೆ ಅಥವಾ ಯಾವುದಾದ್ರೂ ಒತ್ತಡಕ್ಕೆ ಒಳಗಾಗಿದ್ದರೆ ಅವರು ಅದಕ್ಕೆ ಸಹಾಯ ಮಾಡುವಂಥವ್ರು ಆಗ್ತಾರೆ. ಮತ್ತು ನಿಮ್ಮ ಒಂದು ಪ್ರತಿ ಹೆಜ್ಜೆಗೂ ಅವರ ಒಂದು ಸಹಾಯ ಅಥವಾ ಏನಂತೀರ ಸಹಕಾರ ಸಿಗುವಂಥದ್ದೇ ಇದೆ ಅಂತಲೂ ಹೇಳ್ಬೋದು. ಇದರಿಂದ ನಿಮಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುವಂಥದ್ದಾಗುತ್ತೆ ಈ ತಿಂಗಳು. ಆದಷ್ಟು ನೀವು ಯಾರ ಜೊತೆಗೂ ಹೋಗದೇ ಇರೋಂಗೆ ಅವರು ನೋಡ್ಕೊಳ್ತಾರೆ ಅಂತ, ಅಂದರೆ ಬೇಡದೇ ಇರೋ ವ್ಯಕ್ತಿಗಳ ಜೊತೆ ನಿಮ್ಮ ಸಹವಾಸ ಆಗದೇ ಇರೋಂಗೆ ಅವರು ಕಂಟ್ರೋಲ್ ಮಾಡುವಂಥವ್ರು ಆಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ, ನೀವು ಕೆಲವೊಮ್ಮೆ ಅನಾವಶ್ಯಕವಾಗಿ ಮಾತುಗಳನ್ನು ಆಡಿ ಕುಟುಂಬದ ವ್ಯಕ್ತಿಯ ಜೊತೆಗೆ ಮನಸ್ತಾಪವೂ ಕೂಡ ಬರುವಂಥ ಅವಕಾಶಗಳಿದೆ. ಹಾಗಾಗಿ ನಾವು ಹೇಳೋದಿಷ್ಟೇ, ಯಾವುದೋ ಅನಾವಶ್ಯಕ ಮಾತುಗಳು ಬೇಡ, ಅನಾವಶ್ಯಕ ಚರ್ಚೆಗಳು ಬೇಡ ಅಂತಲೇ ಹೇಳ್ಬೋದು. ಇನ್ನು ಶೈಕ್ಷಣಿಕವಾಗಿ ಮಕ್ಕಳ ವಿಷಯಕ್ಕೆ ಬರೋದಾದರೆ ದಿನ ತಿಂಗಳು ತುಂಬ ಅನುಕೂಲಕರವಾಗಿದೆ. ಓದಲು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿದೆ. ಸೊ ಖಂಡಿತವಾಗಿ ಈ ತಿಂಗಳು ನೀವು ಚೆನ್ನಾಗಿ ಓದೋಕ್ಕೆ ಮನಸ್ಸು ಮಾಡಿ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ತಿಂಗಳಲ್ಲಿ ನೋಡೋದಾದರೆ ಓವರಾಲ್ ಆಗಿ ಸಿಂಹರಾಶಿಯವರಿಗೆ ನಿಮ್ಮ ಒಂದು ಅತಿಯಾದ ಆತ್ಮವಿಶ್ವಾಸ ಮತ್ತು ಅಹಂ ಇದೆಯಲ್ಲ, ಅದು ಸ್ವಲ್ಪ ನಿಮ್ಗೆ ಕಾಡುವಂಥದ್ದಿದೆ. ದಯವಿಟ್ಟು ಅದರ ಬಗ್ಗೆ ಗಮನ ಹರಿಸಿ. ಇನ್ನು ಆರೋಗ್ಯದ ವಿಷಯಕ್ಕೆ ಬರೋದಾದರೆ ಈ ತಿಂಗಳು ಆರೋಗ್ಯದಲ್ಲಿ ಗಣನೀಯವಾದ ಸುಧಾರಣೆ ಇದೆ ಖಂಡಿತವಾಗಿಯೂ. ಬಟ್ ತಿಂಗಳ ಕೊನೆಯ ಭಾಗ ಮತ್ತು ಅಮಾವಾಸ್ಯೆ 3 ಈ ಕಡೆ ಒಂದು 5 ದಿನಗಳ ಕಾಲ, ಹೆಚ್ಚು ಕಡಿಮೆ ಒಂದು 10ರಿಂದ 16ನೇ ತಾರೀಕುವರೆಗೂ ಸ್ವಲ್ಪ ನಿಮಗೆ ಈ ಓಡಾಟ ಮತ್ತು ತಿರುಗಾಟ, ಅನಾವಶ್ಯಕ ಖರ್ಚುಗಳು ಇವೆಲ್ಲ ಸ್ವಲ್ಪ ನಿಮಗೆ ಮಾನಸಿಕ ಒತ್ತಡ ರೀತಿಯಲ್ಲಿ, ಈ ಮಷಿನ್ ರೀತಿಯಲ್ಲಿ ಕೆಲಸ ಮಾಡುವಂತಾಗ ದೇಹ ಬಳಿಲು ಹೋಗಿಬಿಡುತ್ತೆ. ಇದರಿಂದ ಸ್ವಲ್ಪ ದೇಹ ಬಳಿಲ್ದಾಗ ಅನಾರೋಗ್ಯದ ಸಮಸ್ಯೆ ಬರುವಂಥದ್ದಾಗತ್ತೆ. ನಿಮ್ಮ ಒಂದು ಮೈಕೈ ನೋವು ಅನ್ಬೋದು, ಅಥವಾ ಪಾದದ ಉರಿ ಅನ್ಬೋದು, ಅಥವಾ ದೇಹ ಉರಿ ಅಂತ ಹೇಳ್ಬೋದು. ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಆಗುವಂಥದ್ದಾಗ್ಬೋದು, ಅಥವಾ ಈ ಕತ್ತು ಹಿಡಿಕೊಳ್ಳುವಂಥದ್ದಾಗ್ಬೋದು. ಅಂದರೆ ಈ ಒಂದೇ ಸೈಡ್ ಹಿಂಗೆ ಹಿಡ್ಕೊಂಡ್ಬಿಡುತ್ತೆ. ಸೊ ಯಾವುದೇ ಕೆಲಸ ಮಾಡಲು ಆಸಕ್ತಿ ಇರೋದಿಲ್ಲ. ಈ ರೀತಿಯಲ್ಲಿ ಸ್ವಲ್ಪ ಸಿಂಹರಾಶಿಯವರಿಗೆ ಈ ತಿಂಗಳು ಕಾಡುವಂಥದ್ದಾಗುತ್ತೆ. ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಿದರೆ ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಸಿಂಹರಾಶಿಯವರಿಗೆ ಈ ತಿಂಗಳು ಸಾಧ್ಯವಾದಷ್ಟು ಶಿವನ ಆರಾಧನೆಯೂ ಮಾಡಿ ಮತ್ತು ಶನಿದೇವರ ಆರಾಧನೆಯೂ ಮಾಡಿ. ಸಾಧ್ಯವಾದಷ್ಟು ಈ ಇಬ್ಬರ ಸೇವೆಯನ್ನು ನೀವು ಮಾಡಿಸಿದ್ದೇ ಆದಲ್ಲಿ ಅಥವಾ ಮಾಡಿದ್ದೇ ಆದಲ್ಲಿ ನಿಮಗೆ ಅನುಕೂಲವಾಗುತ್ತೆ. ಶನಿದೇವರ ಸ್ತೋತ್ರಾದಿಗಳು ಮತ್ತು ಶಿವನ ಸ್ತೋತ್ರಾದಿಗಳನ್ನು ಪಠಣೆ ಮಾಡಿ. ಶನಿ ಅಷ್ಟೋತ್ತರ, ಶಿವ ಅಷ್ಟೋತ್ತರ, ಎಷ್ಟು ಶನಿದೇವರಿಗೆ ಮತ್ತು ಶಿವನಿಗೆ ನೀವು ಪೂಜೆ ಪುನಸ್ಕಾರಗಳು ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯ ಶ್ರೇಯಸ್ಸಾಗುತ್ತೆ. ಮತ್ತು ಈ ತಿಂಗಳಲ್ಲಿ ಸಾಧ್ಯವಾದಷ್ಟು ಶನಿದೇವರಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಳ್ಳೆಣ್ಣೆಯನ್ನು ಸಮರ್ಪಿಸಿ ಅಥವಾ ದಾನವಾಗಿ ನೀಡಿ. ಇದರಿಂದ ನಿಮ್ಮ ಕೆಲವು ಕಷ್ಟಕರ ಸಮಯಗಳು ಸುಲಭವಾಗುವಂಥದ್ದಾಗುತ್ತೆ ಅಂತ ಹೇಳ್ಬೋದು. ಇದಾಗಿತ್ತು ಸಿಂಹರಾಶಿಯವರ ಜುಲೈ ಮಾಸಿಕ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯಾಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.